ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕಾ ರಘು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ಬಿಸಿಬೇಳೆ ಬಾತ್ ಅಂಡ್ ವಾಂಗಿಬಾತ್ ಪೌಡರ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ನಾನಂದ್ರೆ ಬಿಸಿಬೇಳೆ ಬಾತ್ಗೆ ವಾಂಗಿಬಾತ್ಗೆ ಎರಡು ಸೇರಿ ಒಂದೇ ಪುಡಿ ಮಾಡ್ಕೊತೀನಿ ನಾನು. ಆ ಪೌಡರ್ ಬಿಸಿಬೇಳೆ ಬಾತ್ಗೂ ಯೂಸ್ ಆಗುತ್ತೆ, ವಾಂಗಿಬಾತ್ಗೂ ಯೂಸ್ ಆಗುತ್ತೆ. ವೆರಿ ಸಿಂಪಲ್ ಫ್ರೆಂಡ್ಸ್, ಮನೇಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೋಬಹುದು. ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪೌಡರ್ ತಗೊಂಬರೋ ಅವಶ್ಯಕತೆ ಇರಲ್ಲ. ಇಂಗ್ರೀಡಿಯೆಂಟ್ 1 kg ಪೌಡರ್ ಆಗುತ್ತೆ ನಮ್ಗೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಅದಕ್ಕೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಧನಿಯಾ. ಸೊ ಧನಿಯಾ ನಾನು 100 ಗ್ರಾಮ್ ಆಗಷ್ಟು ಧನಿಯಾ ತಗೊಂಡಿದ್ದೀನಿ. ಮತ್ತೆ ಕಡಲೆಬೇಳೆ 1 ಕಪ್ ಆಗಷ್ಟು ಕಡಲೆಬೇಳೆ, 1 ಕಪ್ ಆಗಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಮತ್ತೆ ನಾವೇನ್ ಕಡಲೆಬೇಳೆ ಉದ್ದಿನಬೇಳೆ ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಆಗಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಚಕ್ಕೆ 5 ಇಂದ 6 ಪೀಸ್ ಚಕ್ಕೆ ತಗೊಂಡಿದ್ದೀನಿ. ಮತ್ತೆ ಲವಂಗ 12 ಲವಂಗ ತಗೊಂಡಿದ್ದೀನಿ. 6 ಆಗಷ್ಟು ಮರಾಠಿ ಮೊಗ್ಗು ನೋಡಿ ಫ್ರೆಂಡ್ಸ್. ಈ ತರ 1 ಸ್ಪೂನ್ ಆಗಷ್ಟು ಜಾಪತ್ರೆ ತಗೊಂಡಿದ್ದೀನಿ. ಜಾಪತ್ರೆ ಇಲ್ಲ ಅಂದ್ರೆ ನಾವು ಜಾಕಾಯಿ ತಗೋಬಹುದು. ಜಾಪತ್ರೆ ತಗೊಂಡ್ರೆ 1 ಸ್ಪೂನ್ ಆಗಷ್ಟು ತಗೋಬೇಕಾಗುತ್ತೆ. ಜಾಕಾಯಿ ತಗೊಂಡ್ರೆ 1 ಫುಲ್ ಜಾಕಾಯಿ ತಗೋಬೇಕಾಗುತ್ತೆ, ತುರ್ದಿಕ್ಕೋಬೇಕು. ಮತ್ತೆ 4 ಏಲಕ್ಕಿ ತಗೊಂಡಿದ್ದೀನಿ. ಸ್ಪೂನ್ ಆಗಷ್ಟು ಜೀರಿಗೆ ತಗೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟು ಮೆಣಸು ತಗೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟು ಮೆಂತ್ಯ ತಗೊಂಡಿದ್ದೀನಿ. ಒಣಗಿದ ಕೊಬ್ಬರಿ ಬಂದ್ಬಿಟ್ಟು 1 ಫುಲ್ ಒಣಗಿದ ಕೊಬ್ಬರಿ ತಗೋಬೇಕು. ಒಂದು ಮೀಡಿಯಂ ಸೈಜ್ ಆಗಷ್ಟು ಒಣಗಿದ ಕೊಬ್ಬರಿ 1 ಫುಲ್ ತಗೋಬೇಕು. 100 ಗ್ರಾಮ್ ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. 100 ಗ್ರಾಮ್ ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಗುಂಟೂರು ಖಾರಕ್ಕೆ ಬ್ಯಾಡಗಿ ಬಂದ್ಬಿಟ್ಟು ಕಲರ್ ಚೆನ್ನಾಗಿ ಬರೋದಕ್ಕೆ. ಸೊ ಗುಂಟೂರು ಮೆಣಸಿನಕಾಯಿ ಯೂಸ್ ಮಾಡೋದ್ರಿಂದ ನಿಮ್ ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತೆ ನಿಮ್ ಕಲರ್ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಸೊ ಫ್ರೆಂಡ್ಸ್, ಇದಕ್ಕೆ ಎಲ್ಲ ಹುರ್ಕೋಬೇಕು. ಬನ್ನಿ ನೋಡೋಣ ಯಾವ ಅದಕ್ಕೆ ಹುರ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಮಾಡ್ಲಿಕ್ಕೆ ಆಗಿದೆ. ಇದಕ್ಕೆ 100 ಗ್ರಾಮ್ ಆಗಷ್ಟು ಧನಿಯಾ ಹಾಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಕ್ಲೀನ್ ಆಗಿ ಹುರ್ಕೊಳ್ಳಿ. ತಗೊಂಡು ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು. ಧನಿಯಾ ಉರಿಬೇಕಾದ್ರೆ ಸ್ಮೆಲ್ ಚೆನ್ನಾಗಿ ಬರ್ಬೇಕು. ಮತ್ತೆ ಒಂದ್ ಧನಿಯಾ ತಗೊಂಡು ಹಿಂಗಂದ್ರೆ ಸೌಂಡ್ ಬರ್ಬೇಕು ನೋಡಿ, ಕ್ರಿಸ್ಪಿ ಆಗಿರ್ಬೇಕು ಧನಿಯಾ. ಸೊ ಫ್ರೆಂಡ್ಸ್, ಧನಿಯಾ ಆಗಿದೆ. ಇವಾಗ ಕಡಲೆ ಬೇಳೆ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನ ಕಾಳೆಲ್ಲನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಂತ ಹುರ್ಕೊಳ್ಳಿ. ಲೈಟ್ ಬ್ರೌನ್ ಅಂದ್ರೆ ತುಂಬಾ ಸಿಹಿ ತರ ಬೇಡ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಎಲ್ಲ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು. ಇಲ್ಲ ಸಿಹಿ ಚಾನ್ಸಸ್ ಇರುತ್ತೆ. ಕಾಳೆಲ್ಲ ಸೀದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಫ್ರೆಂಡ್ಸ್, ಇದು ಪರ್ಫೆಕ್ಟ್ ಆಗಿ ಆಗಿದೆ. ಈಗ ನೋಡಿ, ಈ ತರ ಗೋಲ್ಡನ್ ಬ್ರೌನ್ ಬರೋ ಗಂಟ ಹುರ್ಕೊಂಡ್ರೆ ಸಾಕು. ಸೊ ಕಡಲೆಬೇಳೆನೂ ಆಯ್ತು. ಈಗ ನೆಕ್ಸ್ಟ್ ಉದ್ದಿನ ಬೇಳೆ ಹಾಕೊಂತಿದ್ದೀನಿ 1 ಕಪ್. ಸೊ ಫ್ರೆಂಡ್ಸ್, ಇದು ಆಗಿದೆ. ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಎತ್ತಿಕೊಳ್ಳೋಣ. ಹೆಸರು ಬೇಳೆ ಅರ್ಧ ಕಪ್ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಯಾವುದೇ ಪೌಡರ್ ಆಗಿರ್ಬೋದು, ನಾವು ಸಾಂಬಾರ್ ಪೌಡರ್ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಬಿಸಿಬೇಳೆ ಬಾತ್ ಪೌಡರ್ ಆಗಿರ್ಬೋದು, ಇಲ್ಲಾಂದ್ರೆ ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಈ ಹುರ್ಕೊಳ್ಳೋ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್. ನಾವೆಷ್ಟು ತಾಳ್ಮೆಯಾಗಿ, ಎಷ್ಟು ಮೀಡಿಯಂ ಫ್ಲೇಮ್ ಇಂದ ಲೋ ಫ್ಲೇಮ್ ಗಂಟ ಹುರ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಪೌಡರ್ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಹೆಸರು ಬೇಳೆನೂ ಆಗಿದೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಚಕ್ಕೆ 6 ಇಂದ 8 ಪೀಸ್ ಆಗಷ್ಟು ಚಕ್ಕೆ. 6 ಪೀಸ್ ಚಕ್ಕೆ ತಗೊಳ್ಳಿ. 12 ಲವಂಗ ತಗೊಳ್ಳಿ. 6 ಮರಾಠಿ ಮೊಗ್ಗು. 1 ಸ್ಪೂನ್ ಆಗಷ್ಟು ಜಾಪತ್ರೆ ತಗೊಂಡಿದ್ದೀನಿ. ಜಾಕಾಯಿ ತಗೊಂಡ್ರೆ 1 ಜಾಕಾಯಿ ತಗೋಬೇಕಾಗುತ್ತೆ. 4 ಏಲಕ್ಕಿ ತಗೊಂಡಿದ್ದೀನಿ. ಆಮೇಲೆ ಹುರ್ಕೊಳ್ಳಿ ಸಾಕು. ಹುರ್ಕೊಂಡ್ರೆ ಇದಾಗಿದೆ. ಸೊ ಫ್ರೆಂಡ್ಸ್, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಮೆಂತೆ ಹಾಕೊಳ್ಳೋಣ. ಜೀರಿಗೆ, ಮೆಣಸು, ಮೆಂತೆ ಎಲ್ಲ ನಾವು ರಸಂ ಹುರ್ಕೋತೀವಲ್ಲ ಅದಕ್ಕೆ ಹುರ್ಕೊಂಡ್ರೆ ಸಾಕು. ಮೆಂತೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ಗಂಟ ಹುರ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಆಗಿದೆ. ಫ್ರೆಂಡ್ಸ್, 1 ಫುಲ್ ಕಾಯಿ ತಗೊಂಡಿದ್ದೀವಿ. ಸೊ ಇದೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಬಾಡಿಸ್ಕೊಳ್ಳಿ ಸಾಕಿದು. 1 ನಿಮಿಷ. ಸೊ ಫ್ರೆಂಡ್ಸ್, ಕಾಯಿ ಕೂಡ 1 ನಿಮಿಷ ಆಗಷ್ಟು ಬಾಡಿಸ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮ್. 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂಡು ಹುರ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಕ್ಕೆ ನಾವು ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ನಾವು 1 ಸ್ಪೂನ್ ಎಣ್ಣೆ ಹಾಕೊಂತೀನಿ, ಸ್ವಲ್ಪ ಘಾಟ್ ಬರ್ದೇ ಇರಲಿ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಹುರ್ಕೊಂಡಿದ್ದೀನಿ.
ಸೊ ಇವಾಗ ಎಲ್ಲ ಸ್ಪೈಸಸ್ ಹುರ್ಕೊಂಡಿದೆ. ಇದೆಲ್ಲ ಸ್ವಲ್ಪ ತಣ್ಣಗಾಗಟ್ಟು ಬಿಟ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಇವಾಗ ಒಂದು ಮಿಕ್ಸಿ ಹಾಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ ಕೊಬ್ಬರಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಕಾಳೆಲ್ಲ ಏನು ಹುರ್ಕೊಂಡಿದ್ವು ಅದು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಈಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಸೊ ಫ್ರೆಂಡ್ಸ್ ಈಗ ಎಲ್ಲ ಬೇರೆ ಬೇರೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಇವಾಗ ಒಂದ್ಸಲ ಎಲ್ಲ ನೀಟ್ ಮಿಕ್ಸ್ ಕೊಟ್ಬಿಟ್ಟು ಒಂದ್ಸಲ ಈ ಮಿಕ್ಸ್ ಆಗಿರೋ ಪೌಡರ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ದಿಸ್ ಇಸ್ ಸೆಕೆಂಡ್ ಪ್ರಾಸೆಸ್. ಇವಾಗ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೇಂಜ್ ಆಗಿದೆ, ಎಷ್ಟು ರೆಡ್ಡಿಶ್ ಬಂದಿದೆ ನೋಡಿ. ಈಗ ಇದು ಸೆಕೆಂಡ್ ಪ್ರಾಸೆಸ್ ಮಾಡಿದಾಗ ನಮ್ಗೆ ಈ ತರ ಕಲರ್ ಚೇಂಜ್ ಆಗುತ್ತೆ. ಬಿಕಾಸ್ ಕೊಬ್ಬರಿ ಎಲ್ಲ ಸಪ್ರೇಟ್ ಆಗಿ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವಾ. ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದಾಗ ನಮ್ಗೆ ಪರ್ಫೆಕ್ಟ್ ಕಲರ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ನಮ್ಮ ಬಿಸಿಬೇಳೆ ಬಾತ್ ಅಂಡ್ ವಾಂಗಿಬಾತ್ ಪುಡಿ ರೆಡಿ. ಸೊ ಫ್ರೆಂಡ್ಸ್ ನಮ್ಮ ಬಿಸಿಬೇಳೆ ಬಾತ್ ಅಂಡ್ ವಾಂಗಿಬಾತ್ ಪುಡಿ 2 in 1 ಪುಡಿ ರೆಡಿ ಆಗಿದೆ. ಈಗ ಕಲರ್ಫುಲ್ ಆಗಿದೆ, ಸ್ಮೆಲ್ ಮಾತ್ರ ಸೂಪರ್ ಆಗಿ ಬರ್ತಿದೆ ಫ್ರೆಂಡ್ಸ್. ಘಮ 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 ಅಂತಿದೆ. ಮನೆಯಲ್ಲ ಟ್ರೈ ಮಾಡಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಮನೇಲಿ ಏನಿದೆ ಅದನ್ನ ತಗೊಂಡು ಹಂಗೆ ಮಾಡ್ಕೊಬಿಡ್ಬೋದು. ಏನಂದ್ರೆ ಆ ಜಾಕಾಯಿ ಎಲ್ಲ ನಮ್ಮ ಮನೇಲಿ ಇರಲ್ಲ, ಅದೊಂದು ತರ್ಸ್ಕೊಬೇಕಾಗತ್ತೆ. ಬಿಟ್ರೆ ಇನ್ನೆಲ್ಲ ಮನೇಲಿ ಇರೋದೆ. ಕಾಯಿ ಇರುತ್ತೆ, ಬೇಳೆಗಳು ಇರುತ್ತೆ, ಜೀರಿಗೆ ಮೆಣಸು ಎಲ್ಲ ಇರುತ್ತೆ ಮನೇಲಿ. ಧನ್ಯ ಎಲ್ಲ ಮನೇಲಿ ಇರುತ್ತೆ, ಮಾಡ್ಕೋಬಹುದು. ಕ್ವಿಕ್ ಅಂಡ್ ಈಸಿ ರೆಸಿಪಿ ಫ್ರೆಂಡ್ಸ್. 4-5 ಜನ ಮನೇಲಿ ಇರ್ತಾರೆ ಅಂತಂದ್ರೆ ಅವ್ರಿಗೆ ಒಂದು 6 ತಿಂಗಳು ಬರುತ್ತೆ ಪೌಡರ್. 1 kg ಆಗಿದೆ ಪೌಡರ್. ಸೊ ಆರಾಮ್ಸೆ 5 ರಿಂದ 6 ತಿಂಗಳು ಬರುತ್ತೆ ನಿಮ್ಗೆ. ಸೊ ಫ್ರೆಂಡ್ಸ್ ಟ್ರೈ ಮಾಡಿ. ನಿಮ್ಗೆ ಏನಾದ್ರು ಹೋಮ್ ಮೇಡ್ ಪೌಡರ್ಸ್, ಪುಳಿಯೋಗರೆ ಪೌಡರ್ ಇರ್ಬೋದು, ಸಾಂಬಾರ್ ಪುಡಿ ಇರ್ಬೋದು, ಧನಿಯಾ ಪುಡಿ ಇರ್ಬೋದು, ಗರಂ ಮಸಾಲಾ ಪುಡಿ ಇರ್ಬೋದು, ಇಲ್ಲ ಬಿರಿಯಾನಿ ಪೌಡರ್ ಇರ್ಬೋದು, ಇಲ್ಲಾಂದ್ರೆ ಕಬಾಬ್ ಪೌಡರ್ ಇರ್ಬೋದು. ಈ ತರ ಯಾವ್ದಾದ್ರು ಪೌಡರ್ ನಿಮ್ಗೆ ಏನಾದ್ರು ಬೇಕಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್ ಈ ಚಾನಲ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಆದಷ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಸೊ ವಾಚಿಂಗ್ ಫ್ರೆಂಡ್ಸ್.